ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಚಾರಕ್ಕೆ ಇಳಿದಂತ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಶಿರಸಿಯ ಮಾರಿಕಾಂಬಾ ದರ್ಶನದ ಬಳಿಕ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತಾವೆ ಅಂತ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ. ಭಟ್ಕಳದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದಂತ ಅಂಜಲಿ ನಿಂಬಾಳ್ಕರ್ ಈ ವಿಚಾರವನ್ನ ಹೇಳಿರುವಂತದ್ದು. ಇನ್ನು ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ಚುನಾವಣೆಗೆ ಇನ್ನೂ ಒಂದು 2 ತಿಂಗಳ ಬಾಕಿ ಇದೆ. ಈಗ ನಿರೀಕ್ಷೆಯಂತೆ ನಿಮಗೆ ಟಿಕೆಟ್ ಆಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ. ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ಅಂತ? ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಶ್ರೀ ಮಂಕಾಳು ವೈದ್ಯ ಸಾಹೇಬರು ಅವರು ಹಾಗೂ ಆರ್ ವಿ ದೇಶಪಾಂಡೆ ಸಾಹೇಬರು ಅವರು ಇರ್ತಕ್ಕಂಥ ಎಲ್ಲ MLAs ಮತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಈಗ ತಾನೇ ಮೊನ್ನೆ ಸಿರ್ಸಿ ಫಿನಿಷ್ ಮಾಡಿ ಈಗ ಇವತ್ತು ಭಟ್ಕಲ್ ಬಂದಿದ್ದೀನಿ. ಈಗ ಸ್ಟ್ರಾಟಜಿ ಪ್ರಕಾರ ನಾವು ಒಂದು ಕ್ಷೇತ್ರ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದೀವಿ, ಆಮೇಲೆ ಡೀಪರ್ ಹೋಗ್ತೀನಿ. ಇನ್ನೊಂದು ವಿಚಾರ ಏನಂದರೆ, ಈಗ ಕಳೆದ 30 ವರ್ಷದಿಂದ ಅಂದರೆ ಕಳೆದ ಕೆಲವೊಂದು ಅವಧಿಯಿಂದ ಇದು BJPಯ ಭದ್ರಕೋಟೆ ಎನ್ನುವಂಥದ್ದು. ಅದನ್ನು ಹೇಗೆ ನೀವು ಬ್ರೇಕ್ ಮಾಡಲು ತಯಾರಿಯನ್ನು ನಡೆಸಿದ್ರಿ ಅಂತ? ಎಲ್ಲ ಜಿಲ್ಲೆ ನಾಯಕರು ಮತ್ತು ಖಾನಾಪುರ ಕಿತ್ತೂರು ಸೇರಿ ನಾನು ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರು ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಎಲ್ಲ ಈಗ ತಾನೇ ಹೇಳಲ್ಲ, ಬಟ್ ಖಂಡಿತವಾಗಿ ಈ ಬಾರಿ 30-35 ವರ್ಷದ ಏನು BJP ಚಟುವಟಿ ಇಲ್ಲಿ ನಡೀತಾ ಇದೆ, ಅದು ನೋಡಿದರೆ ಟಿಕೆಟ್ ಆಗಿದ್ದ ಮೇಲೆ ಅವರಲ್ಲಿ ಭಾಳಷ್ಟು ಅಸಮಾಧಾನ ಬಂದಿದೆ. ಅವ್ರದ್ದೇ ಯುವ ಅಧ್ಯಕ್ಷರು ಎಲ್ಲ ನಿನ್ನೆ ರಾಜೀನಾಮೆ ಕೂಡ ಪತ್ರ ಸಲ್ಲಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಆ ಥರ ಯಾವುದೂ ಅಸಮಾಧಾನ ಇಲ್ಲ. ಎಲ್ಲರೂ ಒಗ್ಗಟ್ಟೆ ಆಗಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವರು ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀವಿ ಅಂತ ನಾನು ಹೇಳ್ತಾ ಇದ್ದಾರೆ. ಸೊ ಅಂಥ ಎಲ್ಲ ಜನರಿಗೆ ನಾವು ಜೊತೆಗೆ ಕರ್ಕೊಂಡು ಹೋಗಿ ಈ ಬಾರಿ ಇಲೆಕ್ಷನ್ ಗೆಲ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಹಿಂದುಳಿದು ಸಮಾಜದ ಜೊತೆ ಇದ್ದಾರೆ. ಸೊ ಅವರಿಗೆ ಮುಂದೆ ತರೋದು ಪ್ರಯತ್ನ ಪ್ರತಿಯೊಂದು ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಉತ್ತರ ಕನ್ನಡ ಕ್ಷೇತ್ರ ಒಂದು ಹಿಂದುಳಿದು ಮರಾಠ ಸಮಾಜ ಇರ್ತಕ್ಕಂಥ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸೊ ನನಗೆ ಅಂತ ವಿಶ್ವಾಸ ಇದ್ದಾರೆ. ಎಲ್ಲ ಸೇರಿ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ ಬಾವುಟ ಇಲ್ಲಿ ಹಾಕ್ತೀನಿ ಅಂತ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಇದು ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರ ಒಂದು ಅಭಿಪ್ರಾಯ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ. ಧಾರವಾಡದಿಂದ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಹುಬ್ಬಳ್ಳಿಯ 3000 ಮಠದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದೇನೆ. ನನ್ನ ನಿಲುವನ್ನ ನಾಳಿನ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಮಾಧ್ಯಮಗಳ ಮೂಲಕ ರಾಜ್ಯದ ಎಲ್ಲಾ ಸ್ವಾಮೀಜಿಗಳಿಗೆ ಆಹ್ವಾನವನ್ನ ಕೊಡ್ತಾ ಇದ್ದೇನೆ ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ರಾಜಕೀಯಕ್ಕೆ ಬರ್ತಾರೆ, ಪಕ್ಷೇತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ನಡೆದಿರುವಂಥ ಸಂದರ್ಭದಲ್ಲಿ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನಾಳೆ ಸಭೆ ಕರೆಯಲಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ದಿಂಗಾಲೇಶ್ವರ ಶ್ರೀಗಳಿದ್ದಾರೆ. ನಮಸ್ಕಾರ ಶ್ರೀಗಳೇ, ನಾಳೆ ಏನು ಸಭೆ ಏನದು? ವರ್ತಮಾನದಲ್ಲಿ ಇರುವ ಸಮಸ್ಯೆಗಳನ್ನು ಕುರಿತು ಮಠಾಧಿಪತಿಗಳ ಚಿಂತನ ಮಂಥನ ಸಭೆಯನ್ನು ನಾಳಿನ ದಿವಸ ನಾವು ಇಟ್ಟುಕೊಂಡಿದ್ದೇವೆ. 3000 ಮಠದಲ್ಲಿ ಇಟ್ಟುಕೊಂಡಿದ್ದೇವೆ. ಬೆಳಗ್ಗೆ 9:30ಕ್ಕೆ ಇಟ್ಟುಕೊಂಡಿದ್ದೇವೆ. ಕರ್ನಾಟಕದ ಮಠಾಧಿಪತಿಗಳು ನಾಳಿನ ಚಿಂತನ ಮಂಥನ ಸಭೆಗೆ ಎಲ್ಲ ಭಾಗದಿಂದ ಬರಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಅವ್ರನ್ನ ಆಮಂತ್ರಣ ಮಾಡ್ತೇವೆ. ಈ ವರ್ತಮಾನದ ವಿಷಯಗಳಂದ್ರೆ ಏನೇನು, ಅದರಲ್ಲಿ ಮುಖ್ಯವಾಗಿ ಏನೇನು ಚರ್ಚೆಗಳು? ವರ್ತಮಾನದ ವಿಚಾರಗಳಲ್ಲಿ ಸಾಮಾಜಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು, ರಾಜಕೀಯ ವಿಚಾರಗಳು, ವೈಯಕ್ತಿಕ ವಿಚಾರಗಳು, ಹೀಗೆಲ್ಲ ಚರ್ಚೆ ಆಗಬಹುದು. ಈಗ ಒಂದು ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಲಿಂಗಾಯತರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದೆ, ನಿರೀಕ್ಷಿತ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ನಡೀತಾ ಇದೆ ಸಭೆ. ಇದು ಯಾವುದನ್ನು ಗುರಿಯಾಗಿ ಇಟ್ಟುಕೊಂಡು ಮಾಡತಕ್ಕಂಥ ಸಭೆ ಅಲ್ಲ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು, ಯಾವುದೇ ಒಂದು ಪಕ್ಷವನ್ನು ಗುರಿಯಾಗಿಟ್ಟುಕೊಂಡು ಮಾಡುವ ಸಭೆ ಇದು ಅಲ್ಲ. ಸಾರ್ವತ್ರಿಕವಾಗಿ ಚಿಂತನ ಮಂಥನ ನಡೀತದೆ.
ಹೊಸ ಏನಾದರೂ ಅಂದ್ರೆ ನಾಳೆ ಏನಾದರೂ ಆ ಥರದೊಂದು ಮಹತ್ವದ ನಿರ್ಧಾರ ಏನಾದರೂ ಅಂದರೆ ಅಲ್ಲಿ ನಿರ್ಧಾರ ಏನು ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ತೆಗೆದುಕೊಳ್ಳುವ ನಿರ್ಧಾರ ಮಹತ್ವದ್ದಾಗಿರ್ತದೋ ಅಥವಾ ಸಾದಾ ಇರ್ತದೋ ಅನ್ನುವಂಥದ್ದನ್ನು ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನಾನು ಒಬ್ಬನೇ ಅಲ್ಲಲ್ಲ. ಅಲ್ಲಿ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ, ಮಠಾಧೀಶ ಕೈಗೊಳ್ಳೋ ನಿರ್ಧಾರ ಇರಲೇಬೇಕಲ್ಲ. ಎಲ್ಲರೂ ಕೂಡಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿರಲೇಬೇಕಾಗತ್ತಲ್ಲ. ಈಗ ಟಿಕೆಟ್ ವಿಚಾರ ಅಂದರೆ ಈಗ ಸ್ಪರ್ಧೆ ವಿಚಾರವಾಗಿ ಏನು ಕೇಳಿ ಬರ್ತಾಯಿದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಆ ವಿಚಾರ ಯಾರು ಹರಿಬಿಟ್ಟಾರ ನಮಗೆ ಗೊತ್ತಿಲ್ಲ. ಆ ವಿಚಾರ ನಮ್ಮದಂತೂ ಅಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆ ವಿಚಾರವನ್ನು ಯಾರ್ಯಾರು ಹರಿಬಿಟ್ರು, ಯಾಕೆ ಹರಿಬಿಟ್ರು ನಮಗೆ ಗೊತ್ತಿಲ್ಲ. ಇದೆಲ್ಲದಕ್ಕೂ ನಾಳಿನ ಸಭೆಯಲ್ಲಿ ಉತ್ತರ ಸಿಗುತ್ತಾ? ಬಹುಶಃ ಎಲ್ಲ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡ್ತೀವಿ, ಒಂದು ತೀರ್ಮಾನಕ್ಕೆ ನಾವು ಗ್ಯಾರಂಟಿ ಬರ್ತೀವಿ. ಇದು ದಿಂಗಾಲೇಶ್ವರ ಶ್ರೀಗಳ ಅಭಿಪ್ರಾಯ. ಶಿವರಾಮ ಸುರೇಶ್, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.